ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯದಲ್ಲಿ ಪ್ರತಿದಿನ ಒಂದೇ ಸುದ್ದಿ. 5 DCM, 3 DCM, ಆ ಸಮುದಾಯಕ್ಕೆ DCM ಸ್ಥಾನ, ಈ ಸಮುದಾಯಕ್ಕೆ DCM ಸ್ಥಾನ, CM ಬದಲಾವಣೆ, DKಶಿ CM ಆಗೋದಕ್ಕೆ ಹವಣಿಸ್ತಾ ಇದ್ದಾರೆ. ಇದೇ ಸುದ್ದಿಯನ್ನು ನೀವು ನೋಡ್ತಾ ಇದ್ದೀರಿ. ನಾಯಕತ್ವ ಬದಲಾವಣೆಯ ಚರ್ಚೆ ಭಾಳಷ್ಟು ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ ಬೂದಿ ಮುಚ್ಚಿದ ಕೆಂಡದಂತಿದೆ. ಮಿತ್ರರೇ, DKಶಿ ಅವರು ಈಗ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಈಗ ಏನಾದರೂ CM ಆಗದೇ ಇದ್ದರೆ ಮುಂದೆ CM ಆಗುವಂತಹ ಕನಸು ಈಡೇರುತ್ತೆ ಅನ್ನುವಂಥ ಯಾವುದೇ ನಂಬಿಕೆಯೂ ಕೂಡ DK ಶಿವಕುಮಾರ್ಗೆ ಉಳಿದಿಲ್ಲ. ಆದರೆ ಈಗಲೇ CM ಆಗಬೇಕು. ಸಿದ್ದರಾಮಯ್ಯನವ್ರನ್ನ ಇಳಿಸೋದು ಅಷ್ಟು ಸುಲಭವಾಗಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ DKಶಿಗೆ ಹಿನ್ನಡೆ ಆಗಿದೆ. ಈ ಸಂದರ್ಭದಲ್ಲಿ ಹೇಗೆ CM ಆಗೋದು ಅನ್ನುವಂಥದ್ದು DKಶಿಗೆ ದೊಡ್ಡ ಪ್ರಶ್ನೆ ಆಗಿದೆ. ಅನೇಕ ರೀತಿಯಲ್ಲಿ ದಾಳ ಉರುಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ರಾಜಕೀಯವನ್ನು ಅರೆದು ಕುಡಿದಂತಹ ಒಬ್ಬ ಮೇಧಾವಿ ರಾಜಕಾರಣಿ. ಅಷ್ಟು ಸುಲಭಕ್ಕೆ ಅಧಿಕಾರವನ್ನು ಬಿಟ್ಟು ಕೊಡ್ತಾರಾ? ಈ ಅಧಿಕಾರವನ್ನು ಯಾರೂ ಕೂಡ ಅಷ್ಟು ಸುಲಭಕ್ಕೆ ತ್ಯಾಗ ಮಾಡೋದಿಲ್ಲ. ಅವರು ಎಂತಹ ಪಕ್ಷನಿಷ್ಠರೇ ಬೇಕಾರಾಗಿರಲಿ, ಅಧಿಕಾರ ಅನ್ನುವಂಥ ವಿಚಾರ ಬಂದಾಗ ಎಲ್ಲರೂ ಅದಕ್ಕೆ ಅಂಟಿಕೊಳ್ತಾರೆ. ಸಿದ್ದರಾಮಯ್ಯನವರು ಕೂಡ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಅನೇಕ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ. ಇದರ ನಡುವೆ DKಶಿ ಅಂತಿಮವಾಗಿ ಒಂದು ದಾಳ ಉರುಳಿಸಿದ್ದಾರೆ. ಆ ದಾಳ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯಿಂದ ಇಳಿಬೇಕು. ನಾನು CM ಆಗದೇ ಇದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯನವರು ಮಾತ್ರ ಆ ಸ್ಥಾನದಲ್ಲಿ ಮುಂದುವರಿಬಾರದು. ಇದು DKಶಿ ಅವರ ಅಂತಿಮ ತಂತ್ರಗಾರಿಕೆ. ಮಿತ್ರರೇ, ಇದೇನಾದರೂ ಆಗಿದ್ದೇ ಆದರೆ ಕಾಂಗ್ರೆಸ್ನಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಯಾಗುತ್ತೆ. ಸದ್ಯ ರಾಜ್ಯ ಕಾಂಗ್ರೆಸ್ ಬೂದಿ ಮುಚ್ಚಿದ ಕೆಂಡದಂತಿದೆ. DKಶಿ ಅವರ ಈ ಅಂತಿಮ ಪ್ಲಾನ್ ಏನು? ಇದರಿಂದ ರಾಜ್ಯ ರಾಜಕಾರಣದಲ್ಲಿ ಏನು ಬದಲಾವಣೆ ಆಗುತ್ತೆ? DKಶಿಗೆ ಹೇಗೆ ಲಾಭ ಆಗುತ್ತೆ? ಸಿದ್ದರಾಮಯ್ಯನವರ ಬಣ ಇದರಿಂದ ಯಾವ ರೀತಿಯಾಗಿ ಸಿಟ್ಟಿಗೇಳಬಹುದು? ರಾಜ್ಯ ರಾಜಕಾರಣದಲ್ಲಿ ಏನೇನು ಬದಲಾವಣೆ ಆಗಬಹುದು? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಲೋಕಸಭಾ ಚುನಾವಣೆವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಅನಿಸ್ತಾ ಇತ್ತು. ಆದರೆ ಸರಿ ಇರಲಿಲ್ಲ. ಚುನಾವಣೆಯ ಹಿತದೃಷ್ಟಿಯಿಂದ ಎಲ್ಲ ನಾಯಕರು ಕೂಡ ಬಾಯಿ ಮುಚ್ಕೊಂಡಿದ್ರು. ಏನೇ ಅಸಮಾಧಾನ ಇರಲಿ, ಏನೇ ಭಿನ್ನಮತ ಇರಲಿ, ಹೊರಗಡೆ ತೋರಿಸ್ಕೊಳ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರಿಗೂ ಅಸಮಾಧಾನ ಇತ್ತು, DKಶಿ ಅವರಿಗೂ ಅಸಮಾಧಾನ ಇತ್ತು. ಆದರೆ ತೋರಿಸ್ಕೊಳ್ತಾ ಇರಲಿಲ್ಲ. ಚುನಾವಣಾ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ. ಚುನಾವಣೆ ಆದ ಮಾರನೇ ದಿನದಿಂದಲೇ ಗುಸುಪಿಸು ಸುದ್ದಿಗಳು ಶುರುವಾದವು. ಈಗ ಅದು ಒಂದೊಂದೇ ಆಗಿ ಸ್ಫೋಟ ಆಗ್ತಾ ಇದೆ. ಮೊದಲಿಗೆ DCM ಹುದ್ದೆಯ ಚರ್ಚೆ ಶುರುವಾಯಿತು. ಒಂದೇ DCM ಯಾಕೆ? ಬೇರೆ ಬೇರೆ ರಾಜ್ಯದಲ್ಲಿ 2-3 ಇದೆ, ನಮ್ಮ ರಾಜ್ಯದಲ್ಲೂ ಆಗಲಿ ಹೀಗಂತ ಹೇಳೋದಕ್ಕೆ ಶುರು ಮಾಡಿದ್ರು. ಯಾರು ಹೇಳಿದ್ದು? ಸಿದ್ದರಾಮಯ್ಯ ಬಣದ ನಾಯಕರು. ಮಿತ್ರರೇ, ಇದರ ಹಿಂದೆ ಯಾರಿದ್ರು ಕೇಳಿದ್ರೆ ಸಿದ್ದರಾಮಯ್ಯನವರೇ ಇದ್ರು. ಸಿದ್ದರಾಮಯ್ಯನವರೇ ಈ ವಿವಾದವನ್ನು ಸೃಷ್ಟಿಸಿದ್ದು. DCM ಹುದ್ದೆಯನ್ನೇ ಅಲುಗಾಡಿಸೋದಕ್ಕೆ ಶುರು ಮಾಡಿದ್ರೆ DKಶಿ CM ಹುದ್ದೆಯನ್ನು ಕೇಳೋದಕ್ಕೆ ಅಷ್ಟು ಸುಲಭವಾಗಿ ಮುಂದೆ ಬರೋದಿಲ್ಲ. ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅದು ಹೇಗೆ ಅಂತ ಮುಂದೆ ವಿವರಿಸ್ತೀನಿ. ಸದ್ಯ DK ಶಿವಕುಮಾರ್ಗೆ ಏನಾಗಿದೆ? ಶತಾಯಗತಾಯ CM ಆಗಬೇಕು ಅಂತ DK ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ KPCC ಅಧ್ಯಕ್ಷ ಹುದ್ದೆ ತಪ್ಪು ಹೋಗುವಂಥ ಸ್ಥಿತಿಯಲ್ಲಿದೆ. ಇನ್ನೊಂದು ಕಡೆ 3-4 ಜನ DCM ಆಗಬೇಕು ಅಂತ ಹವಣಿಸ್ತಾ ಇದ್ದಾರೆ. ಒಂದು ವೇಳೆ 2-3 ಜನ DCM ಆಗಿದ್ದೇ ಆದರೆ DKಶಿಯ ಹುದ್ದೆಗೇನು ಅಷ್ಟು ಮಹತ್ವ ಇರೋದಿಲ್ಲ. ಒಂದೇ DCM ಹುದ್ದೆ ಇದ್ದಂತಹ ಸಂದರ್ಭದಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ. ಅದಕ್ಕೊಂದು ರಾಜಮರ್ಯಾದೆ ಕೂಡ ಇರುತ್ತೆ. ಹಾಗೆ ನೋಡೋಕೆ ಹೋದರೆ ಈ DCM ಅನ್ನುವ ಹುದ್ದೆ ಇದೆಯಲ್ಲ, ಇದೇನು ಸಾಂವಿಧಾನಿಕ ಹುದ್ದೆ ಅಲ್ಲ. ಅದಕ್ಕೇನು ಅಂತಹ ಮಹತ್ವ ಇಲ್ಲ. CM ಎಲ್ಲಾದರೂ ಹೊರಗಡೆ ಹೋದಾಗ ಅವರಿಗೊಂದು ಸ್ಥಾನಮಾನ ಇರುತ್ತೆ. ಸಂವಿಧಾನಬದ್ಧವಾದಂಥ ಹುದ್ದೆ ಅಲ್ಲ, ಕೇವಲ ಸರ್ಕಾರ ಹುದ್ದೆಯನ್ನು ನೀಡಿರುತ್ತಷ್ಟೇ. ಅದಕ್ಕೆ ಹೊರತಾಗಿ ಅದಕ್ಕೇನು ಹೆಚ್ಚಿನ ಮಹತ್ವ ಇಲ್ಲ. ಆದರೂ ಕೂಡ ಕರೆಯೋದಕ್ಕೆ ಉಪಮುಖ್ಯಮಂತ್ರಿ, ಅದರಲ್ಲೂ 3-4 ಜನ DCMಗಳಿದ್ರೆ ಕಿಮ್ಮತ್ತೇನು? ಈಗ BJP ಸರ್ಕಾರದವರು 3 ಜನ DCMಗಳನ್ನು ಮಾಡಿದರು. ಯಾರ್ಯಾರನ್ನೋ ತಂದು DCM ಅಂತ ಕೂರಿಸ್ಬಿಟ್ರು. ರಾಜಕೀಯವಾಗಿ ಏನೂ ಲಾಜಿಕ್ ಇರಲಿಲ್ಲ. ಆದರೂ ಕೂಡ BJP ಸರ್ಕಾರ ಅಂತಹದೊಂದು ಪ್ರಯತ್ನ ಮಾಡಿತ್ತು. ಸದ್ಯ ರಾಜ್ಯದಲ್ಲಿ DKಶಿಗೆ ಜಾಸ್ತಿ ಮಹತ್ವ ಇದೆ ಅಂತಂದರೆ ಅವರೊಬ್ಬರೇ DCM ಆಗಿರುವ ಕಾರಣದಿಂದಾಗಿ. ಹೀಗಾಗಿ DK ಶಿವಕುಮಾರ್ ಮೊದಲೇ ಹೈಕಮಾಂಡ್ ಬಳಿಯಲ್ಲಿ ಷರತ್ತು ವಿಧಿಸಿದ್ರು. ನಾನು DCM ಸ್ಥಾನಕ್ಕೆ ಒಪ್ಕೊಳ್ತಾ ಇದ್ದೀನಿ, ನಾನು CM ಸ್ಥಾನದ ಆಕಾಂಕ್ಷಿ. ಆದರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರುವ ಕಾರಣದಿಂದಾಗಿ ನಾನು DCM ಸ್ಥಾನವನ್ನು ಒಪ್ಕೊಳ್ತಾ ಇದ್ದೀನಿ. ಆದರೆ ನನ್ನ ಷರತ್ತೇನು ಕೇಳಿದ್ರೆ, ನಾನೊಬ್ಬನೇ DCM ಆಗಿರಬೇಕು. ಇನ್ಯಾವುದೋ ಸಮುದಾಯವನ್ನು ತೃಪ್ತಿಪಡಿಸೋದಕ್ಕಾಗಲಿ, ಇನ್ಯಾವುದೋ ನಾಯಕರನ್ನು ತೃಪ್ತಿಪಡಿಸೋದಕ್ಕಾಗಲಿ ಇನ್ನೂ DCM ಹುದ್ದೆಯನ್ನು ಸೃಷ್ಟಿಸಬಾರ್ದು. ನಾನು ಏಕಾಂಗಿಯಾಗಿರಬೇಕು ಅಂತೇಳಿ DK ಶಿವಕುಮಾರ್ ಷರತ್ತು ವಿಧಿಸಿದ್ರು. ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಕೊಂಡಿತ್ತು. ಆದರೆ ಈಗ ಸಿದ್ದರಾಮಯ್ಯನವರು ದಾಳ ಉರುಳಿಸಿದ್ದಾರೆ DKಶಿಯನ್ನು ಡಿಸ್ಟರ್ಬ್ ಮಾಡೋದಕ್ಕೆ. ಮಿತ್ರರೇ, ಇದೇ ಕಾರಣಕ್ಕೆ DK ಶಿವಕುಮಾರ್ ಸಿಟ್ಟಿಗೆದ್ದಿದ್ದು. ಒಂದು ಕಡೆ ಸಿದ್ದರಾಮಯ್ಯನವರು ಹುದ್ದೆಯನ್ನು ಬಿಡ್ತಾ ಇಲ್ಲ, ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಬಹಿರಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರ ಎದುರುಗಡೆನೆ ನೀವು CM ಹುದ್ದೆಯನ್ನು ತ್ಯಾಗ ಮಾಡಿಬಿಡಿ, DKಶಿ ಅವರಿಗೆ ಬಿಟ್ಟುಕೊಡಿ ಅಂತ ಹೇಳ್ತಾರೆ. ಆ ಮೂಲಕವಾಗಿ ಸರ್ಕಾರಕ್ಕೆ ಮುಜುಗರ ತರುವಂತಹ ಕೆಲಸ ಮಾಡಿದ್ದಾರೆ. ಈ ವಿಚಾರ ಈಗ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಹೈಕಮಾಂಡ್ ಕೂಡ ಇದರಿಂದ ಕ್ರೋಧಿತಗೊಂಡಿದೆ. DK ಶಿವಕುಮಾರೇ ಇದರ ಹಿಂದಿದ್ದಾರೆ, ಇದು ಹೇಳಿ ಮಾಡಿಸಿದ್ದು ಅಂತ ಸಿದ್ದರಾಮಯ್ಯನವರೇ ಹೇಳ್ಬಿಟ್ರಲ್ಲ. ಈ ಎಲ್ಲ ಬೆಳವಣಿಗೆಯಿಂದ DK ಶಿವಕುಮಾರ್ಗೆ ಪ್ರತಿ ಹಂತದಲ್ಲೂ ಕೂಡ ಹಿನ್ನಡೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ DK ಶಿವಕುಮಾರ್ ಈಗ ಅಂತಿಮ ದಾಳವನ್ನು ಉರುಳಿಸಿದ್ದಾರೆ. ಆ ದಾಳ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರು CM ಆಗಿರಬಾರ್ದು,
ಅವರ ಬಣಕ್ಕೆ ಯಾವ ಕಾರಣಕ್ಕೂ ಕೂಡ ಯಶಸ್ಸು ಸಿಗಬಾರ್ದು. ಬದಲಾಗಿ ನಾನು ಸಿಎಂ ಆಗ್ತೀನಾ, ಅದು ಕೂಡ ಕಷ್ಟ ಇದೆ. ಸಿದ್ದರಾಮಯ್ಯನವರು ಒಪ್ಕೊಳ್ಳೋದಿಲ್ಲ. ಬದಲಾಗಿ ಏನಾಗಬೇಕು? ದಲಿತ ಸಿಎಂ. ಯಾರು ಆ ದಲಿತ ಸಿಎಂ? ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿಯಲ್ಲಿ ಡಿ.ಕೆ. ಶಿವಕುಮಾರ್ ಆ ಬೇಡಿಕೆ ಇಟ್ಟಿದ್ದಾರೆ. ನೀವೇ ಬನ್ನಿ, ರಾಜ್ಯದಲ್ಲಿ ಸಿಎಂ ಹುದ್ದೆಯನ್ನು ಅಲಂಕರಿಸಿ. ನಿಮಗೆ ಯಾವತ್ತೋ ಆ ಹುದ್ದೆ ಸಿಗಬೇಕಾಗಿತ್ತು, ಬೇರೆ ಬೇರೆ ಕಾರಣಗಳಿಂದಾಗಿ ಆ ಹುದ್ದೆ ಸಿಕ್ಕಿಲ್ಲ. ನಿಮಗೆ ಹುದ್ದೆ ಸಿಗದೇ ಇರೋದಕ್ಕೆ ಮುಖ್ಯ ಕಾರಣವೇ ಸಿದ್ದರಾಮಯ್ಯನವರು. ಈಗ ನಿಮಗೆ ತುಂಬ ಪವರ್ ಇದೆ, ನೀವು ಸಿಎಂ ಆಗ್ತೀನಿ ಅಂತಂದ್ರೆ ಹೈಕಮಾಂಡ್ ತಡೆಯುತ್ತಾ? ಧಾರಾಳವಾಗಿ ಕೊಟ್ಟು ಬಿಡುತ್ತೆ. ಮಿತ್ರರೇ, ಈ ಹಿಂದೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ್ರಲ್ಲ, ಆ ಸಂದರ್ಭದಲ್ಲಿ ಖರ್ಗೆ ಅವರು ವಿಪಕ್ಷ ನಾಯಕರಾಗಿದ್ರು. ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ರು, ನನಗೆ ಆ ಸ್ಥಾನ ಬೇಕೇ ಬೇಕು, ಇಲ್ಲದೆ ಹೋದ್ರೆ ನಾನು ಪಕ್ಷದಿಂದ ಹೊರಗೆ ಹೋಗ್ಬಿಡ್ತೀನಿ ಅಂತ. ಕಾಂಗ್ರೆಸ್ ಹೈಕಮಾಂಡ್ ಒತ್ತಡಕ್ಕೆ ಒಳಗಾಯಿತು. ಏನು ಮಾಡೋದು? ಸಿದ್ದರಾಮಯ್ಯನವರ ಹಿಂದೆ ದೊಡ್ಡ ವೋಟ್ ಬ್ಯಾಂಕ್ ಬಂದಿದೆ. ಮುಂದಿನ ಚುನಾವಣೆಯಲ್ಲಿ ನಮಗೆ ಯಶಸ್ಸು 100% ಸಿಗುತ್ತೆ. ಒಂದು ವೇಳೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಹೊರಗೆ ಹೋಗಿದ್ದೆ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಏನು ಮಾಡೋದು? ಈ ಗೊಂದಲದಲ್ಲಿ ಹೈಕಮಾಂಡ್ ಇತ್ತು. ಆಗ ಸೋನಿಯಾ ಗಾಂಧಿ ಅವರು ಒಂದು ರಾಜಿ ಸಂಧಾನ ಮಾಡಿದ್ರು. ಖರ್ಗೆ ಅವರನ್ನು ಕೇಂದ್ರಕ್ಕೆ ಕರೆಸ್ಕೊಂಡ್ರು. ಕೇಂದ್ರದಲ್ಲಿ ಅವರನ್ನು ಮಂತ್ರಿ ಮಾಡಿದ್ರು. ಕೇಂದ್ರದಲ್ಲಿ ಒಳ್ಳೊಳ್ಳೆ ಪದವಿಯನ್ನು ಕೊಟ್ಟರು. ಆನಂತರ ಖರ್ಗೆ ಅವರು ಕೇಂದ್ರ ರಾಜಕಾರಣಕ್ಕೆ ಕಂಪ್ಲೀಟಾಗಿ ಶಿಫ್ಟ್ ಆಗಿಬಿಟ್ರು. ಆನಂತರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂತು. ಆಗಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ನಾಯಕರಾದರು. ಒಂದು ರೀತಿಯಲ್ಲಿ ವಿಪಕ್ಷ ನಾಯಕನಿದ್ದಂತೆ. ಈಗ ರಾಜ್ಯಸಭೆಯಲ್ಲಿ ಅವರು ವಿಪಕ್ಷ ನಾಯಕ. ಅದೂ ಅಲ್ಲದೆ AICC ಅಧ್ಯಕ್ಷ. ದೊಡ್ಡ ಹುದ್ದೆಯನ್ನು ಕಾಂಗ್ರೆಸ್ ಅವರಿಗೆ ಕೊಟ್ಟಿದೆ. ಕಂಪ್ಲೀಟಾಗಿ ಅವರನ್ನು ಕೇಂದ್ರ ರಾಜಕಾರಣಕ್ಕೆ ಶಿಫ್ಟ್ ಮಾಡಲಾಗಿದೆ. ಸಿದ್ದರಾಮಯ್ಯನವ್ರನ್ನ ರಾಜ್ಯ ರಾಜಕಾರಣಕ್ಕೆ ಮೀಸಲಿಡಲಾಗಿದೆ. ಈ ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ? ನೀವು ಮರಳಿ ರಾಜ್ಯ ರಾಜಕಾರಣಕ್ಕೆ ಬನ್ನಿ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಭದ್ರಗೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ನೀವು ರಾಜ್ಯಕ್ಕೆ ಬಂದು ಸಿಎಂ ಆಗಿ. ನಿಮಗೆ ಅವತ್ತು ಸಿದ್ದರಾಮಯ್ಯನವರು ಹುದ್ದೆ ತಪ್ಪಿಸಿದ್ರು, ಈಗ ನೀವು ಸಿಎಂ ಆಗುವ ಮೂಲಕ ಸೇಡು ತೀರಿಸಿಕೊಳ್ಳಬಹುದು. ಕೇವಲ ಇಲ್ಲಿ ಸೇಡಿನ ಮಾತಲ್ಲ, ನಮಗೆ ದೊಡ್ಡದಾದಂತಹ ವೋಟ್ ಬ್ಯಾಂಕ್ ಸೃಷ್ಟಿಯಾಗುತ್ತೆ. ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರುವಂತಹದ್ದು. ಖರ್ಗೆ ಅವರಿಗೆ ಕನ್ವಿನ್ಸ್ ಮಾಡಿದ್ದು ಡಿ.ಕೆ. ಶಿವಕುಮಾರ್. ನೀವು ಈಗ ಸಿಎಂ ಆಗಿದ್ದೆ ಆದರೆ ದಲಿತರು ನಮ್ಮ ಹಿಂದೆ ಬರ್ತಾರೆ. ಇವತ್ತು ದಲಿತ ಮತ ಬ್ಯಾಂಕ್ ಏನಿದೆ ನಮ್ಮ ಬಳಿಯಲ್ಲಿ ಕ್ರೋಢೀಕರಣಗೊಳ್ಳುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಇದು ಪ್ರತ್ಯಕ್ಷವಾಗಿ ನಮಗೆ ಕಾಣ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಅತಿ ಹೆಚ್ಚು ಸೀಟ್ ಬಂದಿದೆ, ನಿಮ್ಮ ಕಾರಣದಿಂದಾಗಿ ಬಂದಿದೆ. ಇದನ್ನ ನಾವು ಭದ್ರಪಡಿಸಿಕೊಳ್ಳಬೇಕು. ಈಗ ನೀವು ಬನ್ನಿ ಸಿಎಂ ಆಗಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಮಿತ್ರರೇ, ನಿಮಗೆ ಅನಿಸಬಹುದು ಡಿ.ಕೆ. ಶಿವಕುಮಾರ್ಗೆ ಖರ್ಗೆ ಸಿಎಂ ಆಗೋದ್ರಿಂದ ಏನು ಲಾಭ? ಇಲ್ಲಿ ಅನೇಕ ವಿಚಾರಗಳಿದೆ. ಮೊದಲನೆಯದಾಗಿ ಹೈಕಮಾಂಡ್ಗೆ ತಾನು ತುಂಬ ಹತ್ರ ಆಗುವಂಥ ಒಂದು ಪ್ರಯತ್ನ. ಎರಡನೆಯದಾಗಿ ಖರ್ಗೆ ಒಂದು ವೇಳೆ ಸಿಎಂ ಆಗಿದ್ದೆ ಆದರೆ, ಆಗೋದಿಲ್ಲ ಅದು ಯಾಕೆ ಅಂತಲೂ ನಿಮಗೆ ಹೇಳ್ತೀನಿ. ಖರ್ಗೆ ಒಂದು ವೇಳೆ ಸಿಎಂ ಆಗಿದ್ದೆ ಆದರೆ ದಲಿತ ಸಿಎಂ ಅನ್ನುವ ಕಾರಣಕ್ಕಾಗಿ ಅವರನ್ನು ಇಳಿಸೋದು ಅಷ್ಟು ಸುಲಭ ಇಲ್ಲ. ಡಿ.ಕೆ. ಶಿವಕುಮಾರ್ ಈಗ ಉಪಮುಖ್ಯಮಂತ್ರಿ ಆಗಿರ್ತಾರೆ, ಮುಂದೆಯೂ ಕೂಡ ಉಪಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದರಲ್ಲೇನು ಬದಲಾವಣೆ ಆಗೋದಿಲ್ಲ. ಸಿದ್ದರಾಮಯ್ಯನವರ ಬಣಕ್ಕೆ ಕಂಪ್ಲೀಟಾಗಿ ಹಿನ್ನಡೆ ಆಗುತ್ತೆ. ಸಿದ್ದರಾಮಯ್ಯನವರ ಬಣ ಅವಾಗ ಏನು ಬಾಲ ಬಿಚ್ಚೋದಕ್ಕಾಗೋದಿಲ್ಲ. ಹೀಗೆ ಡಿ.ಕೆ. ಶಿವಕುಮಾರ್ ಅನೇಕ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಎರಡನೇದಾಗಿ ಮಿತ್ರರೇ, ಈ ದಲಿತ ಸಿಎಂ ವಿಚಾರ ಇದೆಯಲ್ಲ, ಇದು ರಾಜ್ಯದಲ್ಲಿ ಬಹಳ ಬಾರಿ ಚರ್ಚೆ ಆಗುವಂಥ ವಿಚಾರ. ಈ ಹಿಂದೆ ಒಮ್ಮೆ ಆಗಿತ್ತು. 2004ರಲ್ಲಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾಯಿತು. ಯಾರಿಗೂ ಬಹುಮತ ಬಂದಿರಲಿಲ್ಲ. ಆಗ JDSನ ಬೆಂಬಲ ಕಾಂಗ್ರೆಸ್ಗೆ ಸಿಕ್ತು. ದೇವೇಗೌಡರು ರಾಜ್ಯ ರಾಜಕಾರಣವನ್ನು ತುಂಬ ಚೆನ್ನಾಗಿ ಅರಿತು ಕೊಡದಂಥವ್ರು. ಅವರೊಂದು ಷರತ್ತು ವಿಧಿಸಿದ್ರು. ಯಾವ ಕಾರಣಕ್ಕೂ ಕೂಡ ಖರ್ಗೆ ಸಿಎಂ ಆಗಬಾರದು, ಬದಲಾಗಿ ಧರ್ಮಸಿಂಗನ್ನ ಸಿಎಂ ಮಾಡಿ. ಯಾಕೆ ದೇವೇಗೌಡರು ಹಾಗೆ ಹೇಳಿದ್ರು ಗೊತ್ತಾ? ಮಿತ್ರರೇ, ಖರ್ಗೆ ಅವರಿಗೆ ಜಾತಿ ಬಲ ಇದೆ. ಅವರು ದಲಿತ ಸಮುದಾಯದ ನಾಯಕ. ಒಂದು ವೇಳೆ ಖರ್ಗೆ ಅವರು ಸಿಎಂ ಆಗಿದ್ದೆ ಆದರೆ JDS ಮಧ್ಯದಲ್ಲಿ ಬೆಂಬಲವನ್ನು ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅವರನ್ನು ಸಿಎಂ ಆಗಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಒಂದು ವೇಳೆ ವಾಪಸ್ ಪಡೆದಿದ್ದೆ ಆದರೆ ದಲಿತರ ವಿರೋಧ ಕಟ್ಟಿಕೊಳ್ಳಬೇಕಾಗತ್ತೆ. ಪ್ರಬಲ ಸಮುದಾಯದ ನಾಯಕ. ಅದೇ ಧರ್ಮಸಿಂಗ್ ಸಿಎಂ ಆಗಿಬಿಟ್ರೆ ನಾವು ಯಾವ ರೀತಿಯಾಗಿ ಬೇಕಾದರೂ ಆಟ ಆಡಿಸಬಹುದು. ಬೇಕಾದಾಗ ಬಹುಮತ ಇಲ್ಲ ನಿಮಗೆ, ನಾವು ಬೆಂಬಲವನ್ನು ವಾಪಸ್ ಪಡೆದಿದ್ದೀವಿ ಅಂತ JDS ಹೇಳಬಹುದು. ಇದು ದೇವೇಗೌಡರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ಧರ್ಮಸಿಂಗ್ ರಜಪೂತ ಸಮುದಾಯದ ನಾಯಕ. ಅವರಿಗೇನು ಜಾತಿ ಬಲ ಇರಲಿಲ್ಲ. ಇಡೀ ರಾಜ್ಯದಲ್ಲಿ 1,000 ಸಂಖ್ಯೆಯಲ್ಲಿ ಇಲ್ಲ ಆ ಸಮುದಾಯದವರು. ಹೀಗಾಗಿ ಧರ್ಮಸಿಂಗ್ರನ್ನ ಸಿಎಂ ಮಾಡಿದ್ರು ದೇವೇಗೌಡರು, ಖರ್ಗೆಯನ್ನು ಮಾಡಲಿಲ್ಲ. ಈಗ DKಶಿ ಉರುಳಿಸ್ತಿರುವಂತಹ ದಾಳ ಇದೆ. ಖರ್ಗೆ ಅವರನ್ನು ಸಿಎಂ ಮಾಡಿದ್ದೆ ಆದರೆ ಹೈಕಮಾಂಡ್ ಕೂಡ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ. ನನ್ನ DCM ಹುದ್ದೆ ಭದ್ರವಾಗಿರುತ್ತೆ, ಅದರಲ್ಲೇನು ಹೆಚ್ಚಿಗೆ ವ್ಯತ್ಯಾಸ ಆಗೋದಿಲ್ಲ. ನಾನು ಪವರ್ಫುಲ್ ಆಗಿರ್ತೀನಿ, ಖರ್ಗೆ ಅವರಿಗೂ ಹತ್ತಿರ ಆಗಿರ್ತೀನಿ. ಇದು DK ಶಿವಕುಮಾರ್ ಲೆಕ್ಕಾಚಾರ. ಮಿತ್ರರೇ, ಇನ್ನೊಂದು ರೀತಿಯಲ್ಲಿ ನೋಡೋಣ. ಖರ್ಗೆ ಅವರು ಇದನ್ನು ಒಪ್ಕೊಳ್ತಾರಾ ಅಥವಾ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಇದನ್ನು ಒಪ್ಕೊಳ್ತಾರಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಗೊತ್ತಾ? ಖರ್ಗೆ ಅವರು ಈಗ ತುಂಬ ಮೇಲೆ ಹೋಗ್ಬಿಟ್ಟಿದ್ದಾರೆ. ಅವರು AICC ಅಧ್ಯಕ್ಷ, ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ, ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಜೊತೆಗೆ ಖರ್ಗೆ ಅವರ ಕಾರಣದಿಂದಾಗಿ ಕಾಂಗ್ರೆಸ್ಗೆ ತುಂಬ ಲಾಭ ಆಗಿದೆ, ದೇಶಾದ್ಯಂತ ಲಾಭ ಆಗಿದೆ. ದಲಿತರು ಕಾಂಗ್ರೆಸ್ಸನ್ನು ಬೆಂಬಲಿಸೋದಕ್ಕೆ ಶುರು ಮಾಡಿದ್ದಾರೆ. ಖರ್ಗೆ ದಲಿತ ಸಮುದಾಯದ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಈ ಬಾರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನ ಬಂದಿದೆಯಲ್ಲ, ದಲಿತರು ಎಲ್ಲೆಲ್ಲಿ ಜಾಸ್ತಿ ಇದ್ದಾರೋ ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಿದೆ.
ಇದನ್ನು ಕಾಂಗ್ರೆಸ್ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಖರ್ಗೆ ಅವರಿಗೆ ಇನ್ನಷ್ಟು ಜವಾಬ್ದಾರಿಯನ್ನು ಕೊಟ್ಟು ಖರ್ಗೆ ಅವರನ್ನೇ ಮುಂದಿಟ್ಟುಕೊಂಡು ಹೋದರೆ ನಮಗೆ ಲಾಭ ಆಗುತ್ತೆ ಅಂತ ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ಅನಿಸಿದೆ. ಇಂತಹ ಸಂದರ್ಭದಲ್ಲಿ ಅವರು ಖರ್ಗೆಯನ್ನು ವಾಪಸ್ ಕಳಿಸಿ ಕೇವಲ ಕರ್ನಾಟಕಕ್ಕೆ ಸೀಮಿತ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ಒಪ್ಪೋದಿಲ್ಲ. ಆದರೆ DK ಶಿ ಮಾತ್ರ ಈ ದಾಳವನ್ನು ಉರುಳಿಸಿದ್ದಾರೆ. ಮಿತ್ರರೇ, ಇದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಬಣಕ್ಕೆ ಟಾಂಟ್ ಕೊಡುವಂತಹ ಕೆಲಸ, ಸಿದ್ದರಾಮಯ್ಯನವರ ಬಣಕ್ಕೆ ಶಾಕ್ ಕೊಡುವಂತಹ ಕೆಲಸ. ಒಟ್ಟಿನಲ್ಲಿ ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅಂತ. ಮಿತ್ರರೇ, ಈ ಅಧಿಕಾರ ಬದಲಾವಣೆ ಇದೆಯಲ್ಲ, ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಕಾಂಗ್ರೆಸ್ ಈ ಹಿಂದೆ ಅನೇಕ ಬಾರಿ ಕೈ ಸುಟ್ಕೊಂಡಿದೆ. ನೀವೇ ನೋಡಬಹುದು. ಮಧ್ಯಪ್ರದೇಶದಲ್ಲಿ ಈ ಗಲಾಟೆ ಎದ್ದಿತ್ತು. ಸ್ವಲ್ಪ ಟೈಮಲ್ಲಿ ಕಮಲ್ನಾಥ್ ಸರ್ಕಾರ ಬಂದಿತ್ತಲ್ಲ, ಆ ಸಂದರ್ಭದಲ್ಲಿ ಏನಾಯಿತು, ಜ್ಯೋತಿರಾದಿತ್ಯ ಸಿಂಧ್ಯಾ ವರ್ಸಸ್ ಕಮಲ್ನಾಥ್ ಫೈಟ್ ಶುರುವಾಯಿತು. ಅಂತಿಮವಾಗಿ ಏನಾಯಿತು, ಕಾಂಗ್ರೆಸ್ ಒಡೆದೋಯ್ತು. ಜ್ಯೋತಿರಾದಿತ್ಯ ಸಿಂಧ್ಯಾ BJPಯನ್ನು ಸೇರಿಕೊಂಡ್ರು. ಈಗ ಅವರು BJPಯ ಪ್ರಭಾವಿ ನಾಯಕ, ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಊಷ್ಟಾಗಿ ಹೋಯಿತು. ಇನ್ನು ರಾಜಸ್ಥಾನ 5 ವರ್ಷವೂ ಕೂಡ ಸಚಿನ್ ಪೈಲಟ್ ವರ್ಸಸ್ ಗೆಹ್ಲೋಟ್ ಕಿತ್ತಾಟ ತಾರಕಕ್ಕೇರಿತ್ತು. ರಾಜಸ್ಥಾನದಲ್ಲಿ ಯಾವ ಪರಿಸ್ಥಿತಿ ಇತ್ತು ಕೇಳಿದ್ರೆ, ವಿರೋಧ ಪಕ್ಷದವರು BJPಯವರ ಅಥವಾ ಸಚಿನ್ ಪೈಲಟ್ ಗೊತ್ತಾಗೋದಿಲ್ಲ, ಆ ಪರಿಸ್ಥಿತಿ ಇತ್ತು. ಅಲ್ಲಿ ಕಾಂಗ್ರೆಸ್ ಬದಲಾವಣೆಗೆ ಮುಂದಾಗಿಲ್ಲ, ಅಂತಿಮವಾಗಿ ಅಧಿಕಾರವನ್ನು ಕಳೆದುಕೊಂಡ್ರು. ಇನ್ನು ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಕಾರಣದಿಂದಾಗಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿತ್ತು. ಆದರೆ ಅಲ್ಲಿ ನವಜೋತ್ ಸಿಂಗ್ ಸಿದ್ದು ವರ್ಸಸ್ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಶುರುವಾಯಿತು. ಅಂತಿಮವಾಗಿ ಕಾಂಗ್ರೆಸ್ ಏನು ಮಾಡ್ತು, ಕ್ಯಾಪ್ಟನ್ ಅಮರೀಂದರ್ ಸಿಂಗ್ರನ್ನ ಅಧಿಕಾರದಿಂದ ಇಳಿಸ್ತು, 3ನೇ ವ್ಯಕ್ತಿಯನ್ನು ತಂದು CM ಮಾಡ್ತು. ಅಲ್ಲೂ ಕೂಡ ಕಾಂಗ್ರೆಸ್ ಊಷ್ಟಾಯಿತು. ಎಲ್ಲೆಲ್ಲಿ ಕಾಂಗ್ರೆಸ್ ಈ ರೀತಿಯಾಗಿ ಅಧಿಕಾರ ಬದಲಾವಣೆಗೆ ಮುಂದಾಯಿತೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ವಿಫಲವಾಗಿದೆ. ಕಾಂಗ್ರೆಸ್ಗೆ ಅದು ಯಶಸ್ಸು ಕೊಟ್ಟಿಲ್ಲ. ಈಗಲೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಪ್ರಬಲ ನಾಯಕ. ಅವರ ಹಿಂದೆ ಸಾಕಷ್ಟು MLAಗಳಿದ್ದಾರೆ. ನನ್ನ ಪ್ರಕಾರ ಕಾಂಗ್ರೆಸ್ಗೆ ಇವತ್ತು 136 MLAಗಳ ಬಲ ಇರಬಹುದು. ಅದರಲ್ಲಿ ಕನಿಷ್ಠ ಪಕ್ಷ 90 MLAಗಳ ಬಲ ಸಿದ್ದರಾಮಯ್ಯನವರ ಬಳಿಯಲ್ಲಿದೆ. DK ಶಿವಕುಮಾರ್ಗೆ ಕೇವಲ ಓಲ್ಡ್ ಮೈಸೂರು ಭಾಗದಲ್ಲಿ ಒಕ್ಕಲಿಗ MLAಗಳು ಸಪೋರ್ಟ್ ಮಾಡಬಹುದು. ಅದರಲ್ಲೂ ಕೆಲವರು ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡುವಂಥ MLAಗಳು ಕೂಡ ಇದ್ದಾರೆ. ಅಂತಹದ್ರಲ್ಲಿ DK ಶಿವಕುಮಾರ್ಗೆ MLAಗಳ ಬಲ ಇಲ್ಲ. ಅಹಿಂದ ಮತ ಬ್ಯಾಂಕ್ ಸಿದ್ದರಾಮಯ್ಯನವರ ಕೈಯಲ್ಲಿದೆ. ಕೇವಲ ಕುರುಬ ಮತ ಬ್ಯಾಂಕ್ ಅಲ್ಲ, ಅಹಿಂದ ಮತ ಬ್ಯಾಂಕ್ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಯೋಚಿಸ್ತಾ ಇದೆ, ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಏನಾಗುತ್ತೆ. ಅದೂ ಅಲ್ಲದೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂರುವ ಜಯಮಾನದವರಲ್ಲ. ಅವ್ರು ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ಕೆಲವೊಮ್ಮೆ ದೊಡ್ಡ ನಾಯಕರ ಸ್ವಭಾವ ಅದೇ ಆಗಿರುತ್ತೆ. ಹೀಗೆ ದೊಡ್ಡ ರಾಜಕಾರಣಿಯನ್ನ ಅಥವಾ ದೊಡ್ಡ ನಾಯಕನನ್ನ ಅಧಿಕಾರದಿಂದ ಇಳಿಸುವಂತಹದ್ದು ಅಷ್ಟು ಸುಲಭ ಅಲ್ಲ. ಈಗ ಸದ್ಯ ಕಾಂಗ್ರೆಸ್ನಲ್ಲೇನು ಈ ಬಣ ರಾಜಕಾರಣ ವಿಪರೀತಗೊಂಡಿದೆ. ಈಗ DK ಶಿವಕುಮಾರ್ ಏನು, ನಂದೊಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಎದುರಾಳಿಯದ್ದು 2 ಕಣ್ಣು ಹೋಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರಲ್ಲ, ಇದು ಕಾಂಗ್ರೆಸ್ ಅನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಖರ್ಗೆ ಅವರಿಗೆ DK ಶಿವಕುಮಾರ್ ಹೇಳಿದ್ದಾರೆ, ನೀವೇ ಬನ್ನಿ ರಾಜ್ಯಕ್ಕೆ, ನೀವೇ CM ಆಗಿ. ಈ ರೀತಿಯಾಗಿ ಖರ್ಗೆ ಅವರಿಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಮಿತ್ರರೇ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅನೇಕ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಇದಿಲ್ಲಿಗೆ ಸಮಾಪ್ತಿ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಮುಂದೆ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಓವರಾಲ್ ಈ ಬೆಳವಣಿಗೆಯ ಬಗ್ಗೆ ನಿಮಗೆ ಏನನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.